ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಕುಲ್ಫಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮನೆಯಲ್ಲೇ ಭಾಳ ಸುಲಭವಾಗಿ ಮಾಡ್ಕೊಳ್ಳೋಂಥ ಒಂದು ಕುಲ್ಫಿ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಬಾದಾಮ್ ಕುಲ್ಫಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ಕುಲ್ಫಿ ಶೆಲ್ಫಿಲೆಲ್ಲ ಸಿಗುತ್ತಲ್ಲ, ಅದಕ್ಕಿಂತ ರುಚಿಯಾಗಿರುತ್ತೆ ಕಣ್ರಿ. ರೆಸಿಪಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಲೇ ಪಾತ್ರೆ ಒಲೆ ಮೇಲಿಟ್ಟು ಹಾಲು ಹಾಕ್ಕೊಂಡ್ರೆ ಹಾಲು ತಳ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಂತರ ಹಾಲನ್ನು ಹಾಕ್ಕೊಂಡಿದ್ದು. ಹಾಗೆ ಒಂದು ಬೌಲಿಗೆ ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ತಣ್ಣಗಿರೋ ನೀರೇ. ಹಾಗೆ ಒಂದು 1/4 ಕಪ್ನಷ್ಟು ನಾನಿಲ್ಲಿ ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಹಾಲಿನ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಒಳ್ಳೆಯ ಬ್ರ್ಯಾಂಡ್ ಹಾಲಿನ ಪುಡಿಯನ್ನು ಉಪಯೋಗಿಸೋದ್ರಿಂದ ಕುಲ್ಫಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಗಂಟಿಲ್ಲದ ಹಾಗೆ ಚೆನ್ನಾಗಿ ಕಲಕ್ಕೋಬೇಕು ಅದನ್ನು. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪನೂ ಗಂಟಿರಬಾರ್ದು. ನಮ್ಮ ಪೌಡ್ರ್ ಹಾಲು ರೆಡಿಯಾಗಿದೆ. ಈಗ ಹಾಲು ಕಾಯೋದಕ್ಕಿಡಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ, ಇಲ್ಲ ಅಂದರೆ ಒಂದೇ ಸರಿ ಬುಸ್ ಅಂತ ಉಗ್ಬಿಟ್ಟು ಅದ್ರ ಕೆನೆ ಎಲ್ಲ ಹೊರಗೆ ಚೆಲ್ಲೋಗುತ್ತೆ. ಕೆನೆ ತುಂಬ ಇಂಪಾರ್ಟೆಂಟು ಕುಲ್ಫಿ ಮಾಡುವಾಗ. ನೋಡಿ, ಹಾಲು ಚೆನ್ನಾಗಿ ಕಾದಿದೆ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕೆನೆ ಕಟ್ಟೋ ಹಾಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಈಗ ನಾವು ಮಾಡ್ಕೊಂಡಿದ್ವಲ್ಲ ಪೌಡ್ರೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಳ್ತಾನೇ ಇರಬೇಕು. ಒಂದೇ ಸರಿ ಹಾಕಿಬಿಟ್ರೆ ತಳದಲ್ಲೋ ಕೂತ್ಕೊಂಡು ಗಟ್ಟಿಯಾಗಿ ತಳ ಹಿಡಿದ್ಬಿಡುತ್ತೆ. ನಾನು ಮಾಡೋ ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಅರ್ಧ ಕಪ್ಪು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಮತ್ತು ಸಕ್ಕರೆ ಚೆನ್ನಾಗಿ ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೆನೆ ಕಟ್ಟುತ್ತಾ ಇದೆ ಅಂತ ಅಂದು ತಿರುಗಿಸ್ತಾ ಇರೋಣ ನಾವು. ನಂತರ ಸ್ಟವನ್ನು ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 1/4 ಕಪ್ಪು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಕ್ಯಾರಮೆಲ್ ಆಗಬೇಕು. ಹಾಗಾಗಿ ಕ್ಯಾರಮೆಲ್ ಕಲರ್ ಬರೋವರೆಗೂ ನಾವು ಇದನ್ನು ತಿರುಗಿಸ್ಕೊಳ್ತಾ ಇರೋಣ. ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಅಂದು. ಶುಗರ್ ಕ್ಯಾರಮೆಲ್ ಮಾಡ್ಕೊಳೋದಕ್ಕೆ ನಾನು ಹೆಚ್ಚು ನೀರನ್ನು ಹಾಕ್ಕೊಂಡಿಲ್ಲ, ಒಳ್ಳೆ ಕಲರ್ ಬರಲಿ. ಹಾಗೆ ಹೆಚ್ಚು ನೀರು ಹಾಕ್ಕೊಂಡ್ರೆ ಹಾಲಿಗೆ ಹೆಚ್ಚು ನೀರು ಸೇರಿಸಿದಾಗ ಆಗುತ್ತೆ. ಹಾಗಾಗಿ ನಾನು 1 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಈಗ ಸ್ಟವನ್ನು ಆಫ್ ಮಾಡೋಣ. ನಂತರ ಇದು ಸ್ವಲ್ಪ ಗಟ್ಟಿಯಾಗತ್ತೆ. ನಂತರ 20 ನಿಮಿಷಗಳ ಕಾಲ ಬೆಚ್ಚಗಿರೋ ನೀರಿನಲ್ಲಿ ಬಾದಾಮಿಯನ್ನು ನೆನೆ ಹಾಕಿಬಿಟ್ಟು ನಂತರ ಅದನ್ನು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. 20 ನಿಮಿಷಗಳ ಕಾಲ ಬೆಚ್ಚಗಿರೋ ನೀರಲ್ಲಿ ಗೋಡಂಬಿಯನ್ನು ಕೂಡ ನೆನೆ ಹಾಕ್ಕೊಂಡಿದ್ದೆ. ಈಗ 2ರದ್ದು ನೀರನ್ನು ಬಸ್ಕೊಂಡು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀ ಸ್ಪೂನು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆ ಒಂದು 1/4 ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3/4 ಲೀಟ್ರು ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ ಕುಲ್ಫಿಯನ್ನು ಮಾಡೋದಕ್ಕೆ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮಧ್ಯದಲ್ಲಿ ದಪ್ಪ ದಪ್ಪನಾಗಿ ಸಿಕ್ಕಿದ್ರೂ ಪರವಾಗಿಲ್ಲ, ಕುಲ್ಫಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕುದೀತಾ ಇರೋ ಹಾಲಿಗೆ ಇದನ್ನು ಹಾಕಿ ತಿರುಗಿಸ್ಕೊಳ್ಳೋಣ. ನೀರನ್ನು ಹಾಕಿ ಜಾರಿಗೆ ತಿರುಗಿಸಿ ಹಾಕ್ಕೊಳ್ಳೋದು ಬೇಡ, ಪುನಃ ಹಾಲು ತೆಳ್ಳಗಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಕುದಿಯೋದಕ್ಕೆ ಬಿಡೋಣ. ನಿಮಗೆ ಒಂದು ಲೇಯರ್ ಕಾಣಿಸ್ತಾ ಇರ್ಬೋದು ಹಾಲು ಎಷ್ಟು ಕಮ್ಮಿಯಾಗಿತ್ತು ಅಂತ. ಈಗ ಬಾದಾಮಿ ಮತ್ತು ಗೋಡಂಬಿ ಹಾಲನ್ನು ಹಾಕಿದ್ಮೇಲೆ ಸ್ವಲ್ಪ ಕುದಿಬೇಕಾಗತ್ತೆ. ನಂತರ ನಾವು ಮಾಡಿಟ್ಕೊಂಡಂಥ ಕ್ಯಾರಮಲನ್ನು ಹಾಕ್ಕೊಳ್ಳೋಣ. ಗಟ್ಟಿಯಾಗಿದೆ ನೋಡಿ.
ಇದನ್ನು ಹಾಕಿ ತಿರುಗಿಸ್ತಾ ಹಾಲಿನ ಬಣ್ಣ ಚೇಂಜ್ ಆಗುತ್ತೆ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಒಂದು ಅರ್ಧ ಗಂಟೆ ಪ್ರೋಸೆಸ್ ಇದು ನೋಡಿ. ಎಷ್ಟು ಗಟ್ಟಿಗಿರಬೇಕು ಅಂದರೆ ಸ್ಪೂನಿನ ಹಿಂಭಾಗದಲ್ಲಿ ನಾವು ಒಂದು ಬರೆದಾಗ ಅದು ಕೂಡ್ಕೊಳ್ಬಾರ್ದು, ಖಾಲಿ ಜಾಗವಾಗೇ ಇರಬೇಕು. ಇಷ್ಟು ಗಟ್ಟಿ ಇದೆ ನೋಡಿ. ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ಎಷ್ಟು ದಪ್ಪ ಕೆನೆಯನ್ನು ಕಟ್ಟಿದೆ ಅಲ್ವಾ. ನಾನು ಇದಕ್ಕೆ ಒಂದು 1/4 ಕಪ್ಪು ಸಕ್ಕರೆಯನ್ನು ಮಾತ್ರ ಉಪಯೋಗಿಸಿದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕು ಅಂದರೆ 1 ಕಪ್ಪು ಸಕ್ಕರೆಯನ್ನು ಉಪಯೋಗಿಸಿದ್ರೆ ಸಾಕು. ಒಂದು ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಗ್ರೈಂಡ್ ಮಾಡೋದೇನಕ್ಕೆ ಅಂದರೆ ಈ ಕೆನೆ ಗಟ್ಟಿಯಾಗಿ ಕಟ್ಟಿರುತ್ತಲ್ಲ ಅದೆಲ್ಲ ಹೊಡ್ಕೊಂಡು ನೈಸ್ ಪೇಸ್ಟ್ ಆಗುತ್ತೆ. ಹಾಗಾಗಿ ಈಗ ಕುಲ್ಫಿ ಮೋಲ್ಡಿಗೆಲ್ಲ ಹಾಕ್ಕೊಳ್ಳೋಣ. ಇದನ್ನು ಫ್ರೀಝರಲ್ಲಿ 6ರಿಂದ 8 ಗಂಟೆ ಇಡೋಣ. ಸಂಜೆ ಮಾಡಿಬಿಟ್ಟು ನೀವು ರಾತ್ರಿ ಪೂರ್ತಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಕುಲ್ಫಿ ರೆಡಿಯಾಗಿರುತ್ತೆ. ಬನ್ನಿ ಕುಲ್ಫಿ ನೋಡೋಣ. ರೆಡಿಯಾಗಿದೆ ಈಗ. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ ಅಂದು. ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದು. ಬೇಸಿಗೆನಲ್ಲಿ ಈ ಥರ ಕುಲ್ಫಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.